ಹಲೋ ವೀಕ್ಷಕರೇ, ದಿಸ್ ಇಸ್ ಬಾಲು. ವೆಲ್ಕಮ್ ಟು ಮೂವಿ ಸ್ಟಾಫ್. ಸಿ.ಜೆ. ರಾಯ್ ವೀಕ್ಷಕರೇ, ಇವರ ಹೆಸರು ನೀವು ಅಕಸ್ಮಾತ್ ಆಗಿ ಕೇಳಿಲ್ಲ ಅಂದರೂ ಕೂಡ ಇವ್ರನ್ನ ನೀವು ಯಾವುದೇ ಇವೆಂಟ್ ಅಥವಾ ಫಂಕ್ಷನ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ನೋಡೇ ಇರ್ತೀರಾ. ಇವರ ಲಕ್ಸರಿ ಲೈಫ್ ಸ್ಟೈಲ್ ಹಾಗೂ ಕಾರ್ಸ್ಗಳ ಜೊತೆ ಇವರು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದಾರೆ. ಇವರ ಲಕ್ಸರಿ ಲೈಫ್ ಸ್ಟೈಲ್ ವಿಡಿಯೋಗಳು ನೋಡಿದರೆ ಕೆಲವರಿಗೆ ಅನ್ಸತ್ತೆ ಫೇಕ್ ಇನ್ಫ್ಲುಯೆನ್ಸರ್ ಯಾರಾದರೂ ಇರ್ಬೋದು ಅಂತ. ಬಟ್ ಇವರ ಆಸ್ತಿಗೆ ಕಂಪೇರ್ ಮಾಡಿದರೆ ಅವರು ವಿಡಿಯೋದಲ್ಲಿ ತೋರಿಸೋ ಲೈಫ್ ಸ್ಟೈಲ್ ಏನೂ ಅಲ್ಲ. 8,400 ಕೋಟಿ ಆಸ್ತಿಯ ಒಡೆಯ ಒಬ್ಬ ಸಾಧಾರಣ ಮನುಷ್ಯ ಇಷ್ಟು ದೊಡ್ಡ ಸಕ್ಸಸ್ಫುಲ್ ಆಗಬೇಕು ಅಂದರೆ ಅವರ ಲೈಫಲ್ಲಿ ಏನೇನು ಮಾಡಿರಬಹುದು, ಇದಕ್ಕೆ ಕಾರಣ ಏನಿರಬಹುದು, ಹಾಗೆ ಇವರ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲ್ ಹೇಗಿತ್ತು ಅಂತ ಪೂರ್ತಿಯಾಗಿ ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ರಾಯ್ ಅವರು ರಿಯಲ್ ಎಸ್ಟೇಟ್ನಲ್ಲಿ ಸಕ್ಸಸ್ಫುಲ್ ಆಗಿ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಲು ಕಾರಣ ಏನಂದರೆ ಅವರ ಮನೆಯಲ್ಲಿಯೇ ಕಲಿತ ಪಾಠ ಇದಕ್ಕೆ ಮುಖ್ಯ ಕಾರಣ. ಅಂದರೆ ರಾಯ್ ಅವರು ಬೆಂಗಳೂರಿನಲ್ಲಿ ಬೆಳೀತಾರೆ. ಅವರ ತಾಯಿ ಆ ಕಾಲದಲ್ಲಿ 30-40 ಸೈಜ್ ಇರೋ ಸೈಟ್ಗಳನ್ನು ಖರೀದಿ ಮಾಡ್ತಾ ಇದ್ರು. ಖರೀದಿ ಮಾಡಿ ಮನೆಗಳನ್ನು ಕಟ್ಟಿಸಿ ಅವುಗಳನ್ನು ಮತ್ತೆ ಸೇಲ್ ಮಾಡ್ತಾ ಇದ್ರು. ಇವನ್ನೆಲ್ಲ ನೋಡಿ ಅರಿತುಕೊಂಡ ರಾಯ್ ಅವರು ಈ ಸಣ್ಣ ಪುಟ್ಟ ವ್ಯವಹಾರಗಳ ಹಣಕಾಸು ಖಾತೆಗಳನ್ನು ನಿರ್ವಹಿಸುತ್ತಿದ್ದರು. ಭೂಮಿಯ ವ್ಯವಹಾರ ಹೇಗೆ ನಡೆಯುತ್ತೆ, ಇದಕ್ಕೆ ಹಣಕಾಸಿನ ವಹಿವಾಟು ಹೇಗೆ ಮಾಡಬೇಕು, ಇದನ್ನೆಲ್ಲ ಕಲಿತು ರಾಯ್ ಅವರು ಈ ಬಿಸ್ನೆಸ್ ಅಲ್ಲಿ ಇರೋ ಲೆಕ್ಕಾಚಾರಗಳನ್ನು ಎಲ್ಲವೂ ಕಲಿತ ಮೇಲೆ ಅದರಲ್ಲಿ ಅವರ ತಾಯಿಗೆ ಸಹಾಯ ಕೂಡ ಮಾಡ್ತಾ ಇದ್ರು. ಅವಾಗಿನಿಂದಲೇ ಉದ್ಯಮದಲ್ಲಿ ಕಾಲಿಡಲು ನಿರ್ಧರಿಸುತ್ತಾರೆ. ತನ್ನ ತಾಯಿಯ ಸಣ್ಣ ಪುಟ್ಟ ಆಸ್ತಿಯ ವ್ಯವಹಾರದಿಂದಲೇ ತಾನು ಕೂಡ ಹೂಡಿಕೆ ಮಾಡಲು ಪ್ರಾರಂಭ ಮಾಡುತ್ತಾರೆ. ವೀಕ್ಷಕರೇ, ರಾಯ್ ಅವರು ಯಾವ ಜಾಗದಲ್ಲಿ ಎಷ್ಟು ಆಸ್ತಿ ಖರೀದಿ ಮಾಡಬೇಕು ಹಾಗೂ ಇದರ ವ್ಯಾಲ್ಯೂ ಮುಂದೆ ಏನಾಗುತ್ತೆ, ಯಾವ ಜಾಗ ಮುಂದೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ಪೂರ್ತಿ ಚೆನ್ನಾಗಿ ತಿಳಿದುಕೊಂಡಿರುತ್ತಾರೆ. ಇದೇ ಒಂದು ವಿಚಾರ ಅವರ ದೊಡ್ಡ ಯಶಸ್ಸಿಗೆ ಕಾರಣ ಆಗುತ್ತೆ. ರಾಯ್ ಅವರು ಸಕ್ಸಸ್ಫುಲ್ಗೆ ಕಾರಣ ಇವರ ತಾಳ್ಮೆ ಹಾಗೂ ಇತರರ ನಿರ್ಲಕ್ಷ್ಯದಿಂದ. ಭೂಮಿಯ ಮೇಲಿನ ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ ಹಾಗೂ ಇವರ ಶ್ರಮನೇ ಕಾರಣ. ಇವರ ಮೊಟ್ಟ ಮೊದಲ ದೊಡ್ಡ ಸಕ್ಸಸ್ ಅಂತ ಹೇಳಬೇಕಂದ್ರೆ ಬೆಂಗಳೂರಿನ ಸರ್ಜಾಪುರ ರಸ್ತೆಯ ಭೂಮಿಯ ಮೇಲಿನ ಹೂಡಿಕೆಯಿಂದ ಬಂತು. ಇದು ಟೆಕ್ ಕಾರಿಡಾರ್ ಆಗುವ ಬಹಳ ಹಿಂದೆ ಸಿ.ಜೆ. ರಾಯ್ ಅಲ್ಲಿ ಭೂಮಿಯ ಮೇಲೆ ಹೂಡಿಕೆ ಮಾಡಿದ್ದರು. ಎರಡು 2001ರಲ್ಲಿ ಹೆಚ್ಚಿನ ಡೆವಲಪರ್ಗಳು ಬೆಂಗಳೂರಿನ ಮೇಲೆ ಕೇಂದ್ರೀಕರಿಸಿದಾಗ ರಾಯ್ ಅವರು ನಗರದ ಹೊರವಲಯದಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡ್ತಾರೆ. ಆಗ ಸರ್ಜಾಪುರ ರಸ್ತೆ ಶಾಂತ ಕೃಷಿ ಭೂಮಿಯಾಗಿತ್ತು. ಪ್ರತಿ ಎಕರೆ ಭೂಮಿ ಸುಮಾರು 6 ಲಕ್ಷಕ್ಕೆ ಮಾರಾಟವಾಗುತ್ತಿದ್ದವು. ಆ ಟೈಮಲ್ಲಿ ಆ ಪ್ಲೇಸ್ ತುಂಬಾ ದೂರ ಇದೆ ಎಂದು ಎಲ್ಲರೂ ಇಗ್ನೋರ್ ಮಾಡ್ತಾ ಇದ್ರು. ಆದರೆ ರಾಯ್ ಅವರು ಹೊರವಲಯದ ಭೂಮಿಯ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡಿದ್ದರು. ಅದಕ್ಕೆ ಮುಂದೆ ಬರುವ ವ್ಯಾಲ್ಯೂಯೇಷನ್ ಅನ್ನ ರಾಯ್ ಅವರು ಮುಂಚೆನೆ ತಿಳಿದುಕೊಂಡಿದ್ರು. ರಾಯ್ ಅವರು ಹೇಳುವ ಪ್ರಕಾರ ಒಂದು ಕಡೆ ವೈಟ್ ಫೀಲ್ಡ್ ಹೊರಹೊಮ್ಮುತ್ತಿದ್ದರೆ ಮತ್ತೊಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿ ಮಾಡರ್ನ್ ಸಿಟಿ ಆಗುತ್ತಿರುವುದರಿಂದ ಸರ್ಜಾಪುರದ IT ಕಾರ್ಯಪಡೆಗಳು ಕನೆಕ್ಟ್ ಆಗಿ ಸೆಂಟ್ರಲ್ ಪಾಯಿಂಟ್ ಆಗಬಹುದು ಎಂದು ನಾನು ಭಾವಿಸಿದೆ ಎಂದು ಸಿ.ಜೆ. ರಾಯ್ ಹೇಳುತ್ತಾರೆ. ಸಿ.ಜೆ. ರಾಯ್ ಅವರು ಸರ್ಜಾಪುರದಲ್ಲಿ 150ರಿಂದ 200 ಎಕರೆ ಭೂಮಿ ಖರೀದಿಸಿ ಹೂಡಿಕೆ ಮಾಡ್ತಾರೆ. ಈ ನಿರ್ಧಾರವನ್ನ ಕುಟುಂಬದ ಸದಸ್ಯರು ಮತ್ತು ಕಂಪನಿ ನಿರ್ದೇಶಕರು ವಿರೋಧ ಕೂಡ ಮಾಡ್ತಾರೆ. ಆದರೆ ಅವರ ಪತ್ನಿ ಮಾತ್ರ ಅವರನ್ನು ಬೆಂಬಲಿಸಿದರು. ಈ ಭೂಮಿಯ ಖರೀದಿಯ ಜೂಜಾಟವು ಕೊನೆಯಲ್ಲಿ ಅವರಿಗೆ ಫಲ ನೀಡುತ್ತೆ. ಸರ್ಜಾಪುರದಲ್ಲಿ ಭೂಮಿಯ ಬೆಲೆಗಳು ನಂತರ ಸುಮಾರು 10 ಪಟ್ಟು ಹೆಚ್ಚಾಗುತ್ತವೆ. ರಾಯ್ ಅವರು 1991ರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಸ್ಥಾಪನೆ ಮಾಡ್ತಾರೆ. ಮಾರ್ಚ್ 31, 2025 ಹೊತ್ತಿಗೆ ಇದು 2039 ಕೋಟಿ ಮೌಲ್ಯದ ಆಸ್ತಿಯಾಗಿರುತ್ತೆ. ಈ ಕಂಪನಿಯು ಸಾಲ ಮಾಡದೆ ಡೆವಲಪ್ಮೆಂಟ್ ಮಾಡಿದ ಕಂಪನಿಯಾಗಿದೆ. ಭಾರತ, UAE, USA ನಾದ್ಯಂತ 159 ಯೋಜನೆಗಳನ್ನು ಪೂರ್ಣಗೊಂಡಿರುತ್ತೆ. ಈ ಗುಂಪು ರಿಯಲ್ ಎಸ್ಟೇಟ್ ಶಿಕ್ಷಣದ ಮೇಲೆ ತನ್ನ ಗಮನ ಬಂಡವಾಳ ಹೂಡಿಕೆಗಳ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತದೆ. ಬೆಂಗಳೂರಿನಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಪ್ರಮುಖವಾಗಿ 3,000 ಕೋಟಿ ಜಿಯಾನ್ ಹಿಲ್ ಗಾಲ್ಫ್ ಕೌಂಟಿ ಎಂಬ ಯೋಜನೆಯು ಇದರ ಅತ್ಯಂತ ಹೈ ಗ್ರೋತ್ ಡೆವಲಪ್ಮೆಂಟ್ ನಲ್ಲಿ ಇದು ಕೂಡ ಒಂದಾಗಿದೆ. ರಾಯ್ ಅವರು ಕೇರಳದಲ್ಲಿ ತಮ್ಮ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಅಲ್ಲಿ ಅವರ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋದು ಅಷ್ಟು ಸುಲಭವಾಗಿರಲಿಲ್ಲ. ಕೊಚ್ಚಿ ಬಳಿ ಅವರು ಹಲವು ಯೋಜನೆಗಳನ್ನು ಮಾಡ್ತಾರೆ. ರೋಡ್ ಶೋಗಳು ಹಾಗೂ ಬಹಳಷ್ಟು ಪ್ರಯತ್ನಗಳ ನಂತರವೂ ಕೂಡ ಯಾವುದೇ ಖರೀದಿದಾರರು ಅವರಿಗೆ ಕಾಣೋದೇ ಇಲ್ಲ. ಆದರೆ ಮುಂಬೈನಲ್ಲಿ ನಡೆದ ಒಂದು ಆಕಸ್ಮಿಕ ಭೇಟಿಯು ಅವರ ಭೂಮಿಯ ಮಾರಾಟದ ದಿಕ್ಕನ್ನೇ ಬದಲಾಯಿಸುತ್ತೆ. ಅದೇನೆಂದ್ರೆ ರಾಯ್ ಅವರು ರಿಯಾಲಿಟಿ ಶೋಗೆ ಬಹುಮಾನವಾಗಿ ಪ್ಲಾಟ್ಗಳನ್ನು ನೀಡ್ತಾರೆ ಮತ್ತು ಕಾರ್ಯಕ್ರಮದ ಬ್ರ್ಯಾಂಡ್ ರಾಯಭಾರಿ ಕೂಡ ಆಗ್ತಾರೆ. ಈ ಬಹಿರಂಗಪಡಿಸುವಿಕೆಯು ಅವರನ್ನು ಇನ್ನೂ ಜಾಸ್ತಿ ಫೇಮಸ್ ಆಗುತ್ತಾರೆ ಮತ್ತು ಶೀಘ್ರದಲ್ಲೇ ಪ್ಲಾಟ್ಗಳು ಕೂಡ ಮಾರಾಟ ಆಗೋಕೆ ಪ್ರಾರಂಭ ಆಗುತ್ತವೆ.
ಬಹಳಷ್ಟು ಸಕ್ಸಸ್ ಮಾಡಿದ ನಂತರ ದೊಡ್ಡ ಸಾಧನೆ ಮಾಡಿದ ಈ ವ್ಯಕ್ತಿ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಲಕ್ಸರಿ ಆಗಿತ್ತು. ರಾಯ್ ಅವರು ಕೂಡ ಏಕ್ದಮ್ ಲಕ್ಸರಿ ಕಾರು ಖರೀದಿ ಮಾಡಲಿಲ್ಲ. 1994ರಲ್ಲಿ ತಮ್ಮ ಮೊದಲ ಕಾರು ಮಾರುತಿಯನ್ನ ಖರೀದಿ ಮಾಡಿದ್ರು. ತಮ್ಮ ಜೀವನದಲ್ಲಿ ಸುಧಾರಣೆ ಕಂಡ ನಂತರ ಒಂದಲ್ಲ ಎರಡಲ್ಲ 12 ರೋಲ್ಸ್ ರಾಯ್ಸ್ ವಾಹನಗಳು, 1 ಫ್ಯಾಂಟಮ್ ಹಾಗೂ ಲಾಂಬೋರ್ಗಿನಿಗಳು ಮತ್ತು ಬುಗಾಟಿ ವೇರಾನ್ ಸೇರಿದಂತೆ ಐಷಾರಾಮಿ ಕಾರ್ ಕಲೆಕ್ಷನ್ಸ್ ಗಳನ್ನ ಹೊಂದಿರುತ್ತಾರೆ. ಒಂದು ಸಲ ತಮ್ಮ ರೋಲ್ಸ್ ರಾಯ್ಸ್ಗೆ 18 ಲಕ್ಷ ವಿಮೆಯನ್ನ ಪಾವತಿಸಿದ್ದನ್ನು ಡಿಸ್ಕ್ಲೋಸ್ ಮಾಡಿದ್ದರು. ಅವರ ಲಕ್ಸರಿ ಕಾರುಗಳು ಎಷ್ಟರ ಮಟ್ಟಿಗೆ ಇದ್ದು ಅಂದ್ರೆ ವರ್ಷಕ್ಕೆ ಅವರು ಕಟ್ಟೋ ಇನ್ಸೂರೆನ್ಸ್ ಗಳಿಗೇನೆ ಕೋಟಿಗಟ್ಟಲೆ ಖರ್ಚು ಆಗ್ತಾ ಇತ್ತು. ದೊಡ್ಡ ದೊಡ್ಡ ಲಕ್ಸರಿ ಕಾರುಗಳು ಬರೋಕೆ ಸ್ಟಾರ್ಟ್ ಆದ ನಂತರ ಅವರು ಮೊದಲ ಖರೀದಿ ಮಾಡಿದ್ದ ಮಾರುತಿ ಕಾರು ಅಷ್ಟರಲ್ಲೇ ಮಾರಾಟ ಮಾಡಿಬಿಟ್ಟಿದ್ರು. ಬಟ್ ಹಲವಾರು ವರ್ಷಗಳ ನಂತರ ಅವರಿಗೆ ಮತ್ತೆ ನೆನಪಿಗೆ ಬರೋದೇ ಆ ಹಳೆಯ ಮಾರುತಿ ಕಾರು. ವೀಕ್ಷಕರೇ, ದೊಡ್ಡ ದೊಡ್ಡ ಕಾರುಗಳು ಹೊಂದಿರುವ ಅವರು ತಮ್ಮ ಹಳೆಯ ಕಾರು ಮತ್ತೆ ಬೇಕು ಅಂತ ಮನಸ್ಸು ಮಾಡ್ತಾರೆ. ಅವರ ಹಳೆ ಕಾರನ್ನೇ ಮತ್ತೆ ಖರೀದಿ ಮಾಡಬೇಕು ಅಂತ ಅದನ್ನ ಪತ್ತೆ ಹಚ್ಚಿದವರಿಗೆ 10 ಲಕ್ಷ ರೂಪಾಯಿಗಳು ಬಹುಮಾನ ಕೊಡುತ್ತೇನೆ ಎಂದು ಅನೌನ್ಸ್ ಕೂಡ ಮಾಡ್ತಾರೆ. ಆಕ್ಚುಲಿ ಇದು ಕ್ರೇಜ್ ಅಂದ್ರೆ. ರಾಯ್ ಅವರು ಮಲಯಾಳಂನ ಮನೋರಂಜನಾ ಉದ್ಯಮಕ್ಕೂ ಕಾಲಿಡ್ತಾರೆ. 2012ರಲ್ಲಿ ಮನೋರಂಜನಾ ಸೇರಿದಂತೆ ಚಲನಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಕಾನ್ಫಿಡೆಂಟ್ ಗ್ರೂಪ್, ಸ್ಟಾರ್ ಸಿಂಗರ್ ಮತ್ತು ಬಿಗ್ ಬಾಸ್ ಮಲಯಾಳಂನಂತಹ ಜನಪ್ರಿಯ ಕಾರ್ಯಕ್ರಮಗಳಿಗೆ ಶೀರ್ಷಿಕೆ ಪ್ರಯೋಜಕರಾಗುತ್ತಾರೆ. ಇದು ರಾಯ್ ಅವರ ಸಾರ್ವಜನಿಕ ಪ್ರೊಫೈಲ್ ಅನ್ನು ಇನ್ನೂ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇನ್ನು ಇನ್ಸ್ಟಾಗ್ರಾಮ್ಗಳಲ್ಲಿ 1.3 ಮಿಲಿಯನ್ ಫಾಲೋವರ್ಸ್ ಗಳನ್ನು CJ ರಾಯ್ ಅವರು ಹೊಂದಿದ್ದು, ಇವರ ಇನ್ಸ್ಟಾಗ್ರಾಮ್ ರೀಲ್ಗಳನ್ನು ನೋಡಿದರೆ ಕೇವಲ ಲಕ್ಸರಿ ಹೌಸ್, ಕಾರ್ ಟ್ರಿಪ್ಗಳನ್ನು ನೋಡಲು ಸಿಗುತ್ತೆ. ವೀಕ್ಷಕರೇ, CJ ರಾಯ್ ಎಂದೇ ಜನಪ್ರಿಯರಾಗಿರುವ ಚಿರಯಂ ಕಂದತ ಜೋಸೆಫ್ ರಾಯ್ ತಮ್ಮ ತಾಯಿಯ ಸಣ್ಣ ಆಸ್ತಿ ವ್ಯವಹಾರಗಳಿಂದ ಆರಂಭ ಪಾಠಗಳನ್ನು ಕಲಿತು ಮುಂದೆ ಇದನ್ನು ದೊಡ್ಡ ಅಂದಾಜು ಅಂದ್ರೆ 8,400 ಕೋಟಿ ರೂಪಾಯಿ ಮೌಲ್ಯದ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದ ಕೊಚ್ಚಿಯಲ್ಲಿ ಜನಿಸಿದ 57 ವರ್ಷದ ಡೆವಲಪರ್ CJ ರಾಯ್ ಬೆಂಗಳೂರಿನ ಅತ್ಯಂತ ಶ್ರೀಮಂತ ಆಸ್ತಿ ಉದ್ಯಮಿಯಲ್ಲಿ ಒಬ್ಬರು. ಅಷ್ಟೇ ಅಲ್ಲದೆ ಮೋಹನ್ ಲಾಲ್ ಅಭಿನಯದ ಕ್ಯಾಸನೋವಾ ಸೇರಿದಂತೆ ಮಲಯಾಳಂ ಚಿತ್ರಗಳ ನಿರ್ಮಾಪಕರು ಕೂಡ ಆಗಿದ್ದರು. ವೀಕ್ಷಕರೇ, ಮೊನ್ನೆಯ ವರದಿಯ ಪ್ರಕಾರ ಅಚಾನಕ್ ಆಗಿ ಇವರ ಡೆತ್ ಆಗುತ್ತೆ. ಇದು ಹೇಗೆ ಏನು ಅಂತ ತಿಳ್ಕೊಳೋದಕ್ಕೆ ಇನ್ವೆಸ್ಟಿಗೇಷನ್ ಕೂಡ ಮಾಡಲಾಗುತ್ತೆ ಅಂತ ಕೇಳಿ ಬಂದಿತ್ತು. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.